ಹಾಯ್ ಫ್ರೆಂಡ್ಸ್, ಪವಿತ್ರ ಬ್ಯೂಟಿ ವರ್ಲ್ಡ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಐಬ್ರೋ ಹೇರ್ ದಪ್ಪವಾಗಿಸುವಂಥ ಒಂದು ಹೋಮ್ ರೆಮಿಡಿನ ತಿಳಿಸ್ತಾ ಇದ್ದೀನಿ. ದಪ್ಪ ಹುಬ್ಬು ಯಾರಿಗಿಷ್ಟ ಇರಲ್ಲ ಅಲ್ವಾ? ನಮ್ಮ ಫೇಸ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ನಮ್ಮ ಐಬ್ರೋ ಕೂಡ ನಮ್ಮ ಫೇಸಲ್ಲಿ ತುಂಬ ಮುಖ್ಯವಾಗಿರುತ್ತೆ. ಆದರೆ ಕೆಲವರಿಗೆ ಹುಬ್ಬುಗಳು ತುಂಬಾ ಕಡಿಮೆ ಇರುತ್ತೆ. ಕೆಲವರಿಗೆ ಹ್ಯಾರಿಡಿಟಿಯಿಂದ ಅಂದರೆ ಇದು ಆನುವಂಶಿಕವಾಗಿರುತ್ತೆ. ಕೆಲವರಿಗೆ ಹಾರ್ಮೋನ್ ಚೇಂಜಸ್, ತುಂಬ ಸ್ಟ್ರೆಸ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವುದು, ಸ್ಕಿನ್ ಅಲರ್ಜಿ ಮತ್ತು ಪೋಷಕಾಂಶ ಕೊರತೆ, ಹೀಗೆ ಹಲವು ಕಾರಣಗಳಿಂದ ಕೆಲವರಿಗೆ ಹುಬ್ಬು ತುಂಬಾ ಕಡಿಮೆ ಇರುತ್ತೆ. ಈ ರೆಮಿಡಿ ಟ್ರೈ ಮಾಡಿ ನೋಡಿ. ಐಬ್ರೋ ದಪ್ಪವಾಗಿ ಬೆಳೆಯುವುದಕ್ಕೆ ಮತ್ತು ಐ ಲ್ಯಾಶಸ್ ಕೂಡ ಕಡಿಮೆ ಇದ್ದವರಿಗೆ ಇದು ಬೆಳೆಯುವುದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಒಂದು ಬೌಲ್ಗೆ 1 ಸ್ಪೂನ್ ಕ್ಯಾಸ್ಟ್ರಾಲ್ ಆಯಿಲ್ ಅಂದರೆ ಹರಳೆಣ್ಣೆ. ಇದು ನಮ್ಮ ಹುಬ್ಬುಗಳ ಹೇರ್ ಬೆಳೆಯೋದಕ್ಕೆ ಮತ್ತು ಲ್ಯಾಶಸ್ದು ಹೇರ್ ಬೆಳೆಯೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಹಾಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್, ಇದು ಕೂಡ ಹೇರ್ ವಾಲ್ಯೂಮ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. 1/2 ಸ್ಪೂನ್ ವ್ಯಾಸ್ಲಿನ್ ಕೂಡ ನಮ್ಮ ಹುಬ್ಬುಗಳು ಮಾಯ್ಶ್ಚರೈಸ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ರೆಡಿ ಆದಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡಿ 20 ದಿನಗಳವರೆಗೆ ಇದನ್ನು ಇಟ್ಟು ಯೂಸ್ ಮಾಡಬಹುದು. ಟ್ರೈ ಮಾಡಿ ನೋಡಿ, ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ, ರಾತ್ರಿ ಮುಖ ತೊಳೆದ ನಂತರ ನಮ್ಮ ಹುಬ್ಬುಗಳಿಗೆ ಇದನ್ನು ಹಚ್ಚಿ ಮಸಾಜ್ ಮಾಡಿ ಬೆಳಗ್ಗೆ ಮುಖ ತೊಳೆಯೋದ್ರಿಂದ ನಮ್ಮ ಹುಬ್ಬುಗಳು ತುಂಬ ಚೆನ್ನಾಗಿ ದಪ್ಪ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಪ್ರತಿದಿನ ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೂ ಫೈಬರ್ ಜಾಸ್ತಿ ಇರುವಂಥ ತರಕಾರಿಗಳನ್ನು ತಿನ್ನಿ, ವಿಟಮಿನ್ಸ್ ಇರುವಂಥ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ತಗೊಳ್ಳೋದ್ರಿಂದ ನಿಮ್ಮ ಐ ಲ್ಯಾಶಸ್ ಮತ್ತು ಐಬ್ರೋ ಎರಡೂ ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಡಾರ್ಕ್ ಸರ್ಕಲ್ ಅಂದರೆ ಕಣ್ಣಿನ ಸುತ್ತ ಕಪ್ಪಾಗಿದ್ದರೆ ಅದನ್ನು ನಾವು ಹೇಗೆ ಹೋಗಲಾಡಿಸ್ಬೋದು, ಹಾಗೆ ನಮಗೆ ಈ ಡಾರ್ಕ್ ಸರ್ಕಲ್ ನಮಗೆ ಯಾಕೆ ಬರುತ್ತೆ ಅಂತ ನೋಡೋಣ. ರಾತ್ರಿ ಟೈಮ್ ನಾವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತ ಅಂದರೆ ಡಾರ್ಕ್ ಸರ್ಕಲ್ ಬರುತ್ತೆ. ಸೊ ನಾವು ರೆಗ್ಯುಲರ್ ಆಗಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಡಾಕ್ಟರ್ ಸಜೆಸ್ಟ್ ಮಾಡೋ ಹಾಗೆ 8 ಅವರ್ ನಾವು ನಿದ್ದೆ ಮಾಡಲೇಬೇಕು. ಕೆಲವರಿಗೆ ತುಂಬ ಸ್ಟ್ರೆಸ್ ಇರುತ್ತೆ, ಟೆನ್ಷನ್ ಲೆವೆಲ್ ಜಾಸ್ತಿ ಇದ್ದರೆ ಡಾರ್ಕ್ ಸರ್ಕಲ್ ಆಗುವಂಥ ಚಾನ್ಸಸ್ ತುಂಬ ಇರುತ್ತೆ. ನೆಕ್ಸ್ಟ್ ನಮ್ಮ ಬಾಡಿಲಿ ಡಿಹೈಡ್ರೇಟ್ ಆದಾಗ, ಅಂದರೆ ನಮ್ಮ ಬಾಡಿಲಿ ನೀರಿನ ಅಂಶ ತುಂಬ ಕಡಿಮೆ ಇದ್ದಾಗ ನಾವು ಬಾಡಿಲಿ ಡ್ರೈ ಆಗುತ್ತೆ, ಆವಾಗ ನಮಗೆ ಡಾರ್ಕ್ ಸರ್ಕಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ನಮ್ಮ ಬಾಡಿಲಿ ಪೊಟ್ಯಾಷಿಯಂ ಲೆವೆಲ್ ಕಡಿಮೆ ಇದ್ದಾಗ, ಅಂದರೆ ಸೊಪ್ಪು ತರಕಾರಿಗಳನ್ನು ಜಾಸ್ತಿ ತಿನ್ನಿ, ಹಣ್ಣುಗಳನ್ನು ತಿನ್ನಿ, ಆವಾಗ ನಮ್ಮ ಬಾಡಿಲಿ ಪೊಟ್ಯಾಷಿಯಂ ಲೆವೆಲ್ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಮೇಂಟೈನ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಅವಾಯ್ಡ್ ಮಾಡಬಹುದು. ಮತ್ತು ಯಾವುದೋ ಕ್ರೀಮ್ಗಳನ್ನು ಹಚ್ಚೋದು, ಅದರಿಂದ ಏನೋ ಸೈಡ್ ಎಫೆಕ್ಟ್ ಆಗೋದು, ಇದನ್ನೆಲ್ಲ ಮಾಡೋದಕ್ಕಿಂತ ಈ ಮನೆಮದ್ದನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ 1 ವಾರದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ. ಅದೇನೆಂದು ನೋಡೋಣ ಬನ್ನಿ. ಒಂದು ಬೌಲ್ಗೆ 1 ಸ್ಪೂನ್ ಆಲೋವೆರಾ ಜೆಲ್ ಮತ್ತು ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕಿ ಮಿಕ್ಸ್ ಮಾಡಿ. ಇದನ್ನು ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಅಂದರೆ, ನೈಟ್ ಮಲಗೋ ಮುನ್ನ ಕಣ್ಣುಗಳ ಸುತ್ತ ಹಚ್ಚಿ ಬೆಳಗ್ಗೆ ಎದ್ದು ತೊಳಿಬಹುದು. ಈ ರೀತಿ ಮಾಡುತ್ತಾ ಬಂದರೆ ಡಾರ್ಕ್ ಸರ್ಕಲ್ ಸಮಸ್ಯೆ ಖಂಡಿತ ಕಡಿಮೆ ಆಗುತ್ತೆ. ಹಾಗೆ ಕಣ್ಣಿನ ಕೆಳಗೆ ನೆರಿಗೆ ಸಮಸ್ಯೆ ಇರುತ್ತೆ ಕೆಲವರಿಗೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಹೀಗೆ ನೀವು ಪ್ರತಿದಿನ ಮಾಡೋದ್ರಿಂದ ಡೆಫಿನೆಟ್ ಆಗಿ ನಿಮ್ಮ ಕಣ್ಣಿನ ಸಮಸ್ಯೆ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಮುಖ್ಯವಾಗಿ ಕರೆಕ್ಟ್ ಟೈಮ್ಗೆ ನಿದ್ದೆ ಮಾಡಿ, ಹೆಲ್ದಿ ಫುಡ್ ತಗೊಳ್ಳಿ, ನೈಟ್ ಮೊಬೈಲ್ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ, ಮಿನಿಮಮ್ 8 ಅವರ್ ನಿದ್ದೆ ಮಾಡಿ. ಹಾಗೆ ಚೆನ್ನಾಗಿ ನೀರು ಕುಡಿಬೇಕು. ಎಷ್ಟು ಬೇಗ ನಮಗೆ ಡಾರ್ಕ್ ಸರ್ಕಲ್ ಬರುತ್ತೋ ಅಷ್ಟು ಬೇಗ ಡಾರ್ಕ್ ಸರ್ಕಲ್ ಹೋಗಲ್ಲ. ಹಾಗಾಗಿ ನಮ್ಮ ದಿನಚರಿಗಳನ್ನು ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.